ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕರಿಗೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ. ಕಾರಾಗೃಹದಲ್ಲಿ ಬಂಧಿತರನ್ನು ಮಾತನಾಡಿಸಿದ ವೇಳೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. 2-3 ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಲು ಹೊರಟ ನಿನ್ನ ಆಟ ಇಲ್ಲಿ ನಡೆಯೋಲ್ಲ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂದೀಪ್ ರೆಡ್ಡಿ ದೂರು. ಹೋಮ್ ಸ್ಟೇ ರೂಮ್ನಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಯುವತಿ ಸಾವು. ಲವ್ ಜಿಹಾದ್ ಅನುಮಾನ. ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಭೀಕರ ಸರಣಿ ಅಪಘಾತ. 2 ಕಾರು 1 ಬೈಕ್ ನಡುವೆ ಡಿಕ್ಕಿ. ರಾಯರ ದರ್ಶನ ಮುಗಿಸಿ ವಾಪಸ್ಸಾಗುವ ವೇಳೆ ದುರಂತ. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಅಮಾಯಕರನ್ನು ಟಾರ್ಗೆಟ್ ಮಾಡಿ ಬಂಧಿಸಿದ್ದಾರೆ. ಪ್ರಚೋದನೆ ಮಾಡಿದ ಶಾಸಕರನ್ನು ಬಿಟ್ಟು ಸರ್ಕಾರದ ಲೋಪದೋಷಗಳ ಬಗ್ಗೆ ಮಾತನಾಡುವವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸರ್ಕಾರ ಜನಪ್ರತಿನಿಧಿಗಳ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ. ಬಂಧಿತರೆಲ್ಲ ಜೈಲಿನ ಸಂಸ್ಕೃತಿಯಿಂದ ಬಂದವರಲ್ಲ. ಬಂಧಿತರ ಕಣ್ಣಲ್ಲಿ ನೋವಿದೆ, ಭಯವಿದೆ. ಅದಕ್ಕೆಲ್ಲ ಕಾರಣರಾದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಎಫ್ಐಆರ್ ದಾಖಲಿಸಬೇಕು ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದರು. ಕೆಂಪೇಗೌಡ ಜಯಂತಿಯಂದು ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಒಕ್ಕಲಿಗ ಸಮುದಾಯದ ಮಧ್ಯೆ ನಡೆದ ಗೊಂದಲ ಗದ್ದಲದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸುಮಾರು 9-10 ಜನರನ್ನ ಬಂಧಿಸಲಾಗಿದೆ. ಬಂಧಿತ ಜೆಡಿಎಸ್ ಕಾರ್ಯಕರ್ತರನ್ನ ಜಿಲ್ಲಾ ಕಾರಾಗೃಹದಲ್ಲಿ ಭೇಟಿಯಾಗಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು. ನಂತರ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಇಲ್ಲಿನ ಪೊಲೀಸರು ಸಾಮಾನ್ಯ ಪ್ರಜೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿಯಂದು ಗಲಭೆಗೆ ಶಾಸಕ ಪ್ರದೀಪ್ ಈಶ್ವರ್ ಕಾರಣರಾಗಿದ್ದಾರೆ. ಪೊಲೀಸರ ಭಯಕ್ಕೆ ಹಳ್ಳಿಗಾಡಿನ ಜನ ಭಯಭೀತರಾಗಿದ್ದಾರೆ. ಸದ್ಯ ಬಂಧಿತರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇವೆ. ಅವರಿಗೆ ಧೈರ್ಯ ತುಂಬಿ ನಿಮ್ಮ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲಿಯೇ ಮನೆಗೆ ಕಳುಹಿಸುತ್ತೇವೆ ಎಂದರು. ಕುಮಾರಣ್ಣ ಡೆಲ್ಲಿಯಿಂದಲೇ ಕುತ್ಕೊಂಡು ಆಪರೇಟ್ ಮಾಡ್ತಾರೆ. ತಲೆ ಕೆಡಿಸ್ಕೊಂಡ್ಬಿಟ್ಟು ಬೇಲ್ ಕೊಡಿಸ್ಕೊಡ್ತಾರೆ. ಕೋರ್ಟ್ಲೆ ಬರ್ತಾನೆ, ಸಂಜೆ ಬರ್ತಾನೆ. ಆಮೇಲೆ ನಾವು ನೀವು ಕಣ್ಣ ನೀರು ಹಾಕ್ಬಿಡ್ರಿ. ಬೇಡ ಇರಮ್ಮ, ಏನಾಗಲ್ಲ ಇರಮ್ಮ, ನಮಸ್ಕಾರ. ಹೇಳ್ರಿ ಸ್ವಲ್ಪ ಧೈರ್ಯ ಹೇಳ್ರಿ. ಯಾಕೆ ಕಣ್ಣ ನೀರು ಹಾಕ್ತಾರೆ ಹೇಳ್ರಿ. ಹುಡುಗ ಯಾರಿಗೂ ಮೋಸ ಮಾಡಿಲ್ಲ, ಮಾಡಿಲ್ಲ, ಯಾರ ಮೇಲೆ ಗಲಾಟೆ ಮಾಡಿ ಮೋಸ ಗೀಸ ಮಾಡಿ ಹೋಗಿದ್ರೆ ನೀವೆಲ್ಲ ಹಿಂಗೆ ಅಳಬೇಕು. ಧೈರ್ಯವಾಗಿ ಪ್ರದೀಪ್ ಈಶ್ವರ್ ಮೇಲೆ ಎಫ್ಐಆರ್ ದಾಖಲಾಗಬೇಕು. ಪ್ರಚೋದನೆ ಮಾಡಿ ಉದ್ದೇಶಪೂರ್ವಕವಾಗಿ ನಮ್ಮವರನ್ನ ಒಳಗಡೆ ಹಾಕಿಸಿದ್ದೀರಾ. ಆದ್ರೆ ಪ್ರದೀಪ್ ಈಶ್ವರನ್ನ ಇಲ್ಲಿಯವರೆಗೂ ಯಾರು ಪ್ರಶ್ನೆ ಮಾಡುತ್ತಿಲ್ಲ. ಎಫ್ಐಆರ್ ಯಾರ ಮೇಲೆ ದಾಖಲಾಗಬೇಕೆಂದು ನಿಮಗೂ ನಮಗೂ ಗೊತ್ತಿದೆ. ಕೆಂಪೇಗೌಡರು ನಾಡಿನ ಪ್ರಭುಗಳು, ಸರ್ವ ಜನಾಂಗದ ನಾಯಕರು. ಅವರು ಯಾವುದೇ ಜಾತಿ, ಜನಾಂಗ, ಧರ್ಮಕ್ಕೆ ಸೀಮಿತರಾಗಿಲ್ಲ ಎಂದು ಅಣಕನೂರು ಜೈಲಿನ ಬಳಿ ಹೇಳಿಕೆ ನೀಡಿದ್ರು. ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ ಎಫ್ಐಆರ್ ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ ಎಫ್ಐಆರ್ಗಳು ನಡೀತಾ ಇದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾ ಕಾರಾಗೃಹ ಬಳಿ ಬರುತ್ತಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ಜೈಲಿನ ಮುಂದೆ ಹಿಂದೆಂದೂ ಕಾಣದಷ್ಟು ಜನಜಂಗುಳಿ ಸೇರಿತ್ತು. ನೂರಾರು ವಾಹನಗಳು ಬಂದು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ರಿಂದ ಸುಮಾರು ಹೊತ್ತು ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಜೊತೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್, ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ, ಕೆವಿ ನಾಗರಾಜ್ ಜೊತೆಗಿದ್ರು. ಕಾರಾಗೃಹದಲ್ಲಿ ಆರೋಪಿಗಳನ್ನ ಮಾತನಾಡಿದ ನಂತರ ಕೆವಿ ನಾಗರಾಜ್ ಮತ್ತು ಕೆಲವು ಮುಖಂಡರು ಎಸ್ಪಿ ಕಚೇರಿಗೆ ತೆರಳಿ ಪ್ರದೀಪ್ ಈಶ್ವರ್ ಮೇಲೆ ದೂರು ನೀಡಿ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿದ್ರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿಸ್ವಾರ್ಥ ಸೇವೆ ಮೂಲಕ ಎಲ್ಲ ಸಮುದಾಯದ ಏಳಿಗೆಗೆ ಕಾರಣರಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ
ಚಿಕ್ಕಬಳ್ಳಾಪುರದಲ್ಲಿ ಉಂಟಾಗಿದ್ದ ಗಲಾಟೆ, ಗೊಂದಲ, ಜಾತಿ ಜಗಳ ಈಗ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ನಡೆದ ನಿಂದನೆ, ಘರ್ಷಣೆ ಹಾಗೂ ತೋಳು ತಟ್ಟಿ ಮೀಸೆ ತಿರುವಿದ ಮೇಲೆ ನಡೆದ ಚಪ್ಪಲಿ ತೂರಾಟ ಇದೆಲ್ಲದಕ್ಕೂ ಶಾಸಕ ಪ್ರದೀಪ್ ಈಶ್ವರ್ ಪ್ರಚೋದನೆ ನೀಡಿದ್ದೇ ಕಾರಣ. ಆತನ ಮೇಲೂ ಎಫ್ಐಆರ್ ದಾಖಲಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ಬಂಧಿಸಬೇಕೆಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈಗಲೇ ಅರೆಸ್ಟ್ ಆಗಬೇಕು. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯಂದು ನಡೆದ ಗಲಾಟೆಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಚೋದನೆಯೇ ಕಾರಣ. ಕೆಂಪೇಗೌಡ ಜಯಂತಿಗೆ ಸಮುದಾಯದವರನ್ನೇ ಬರದಂತೆ ತಡೆದ ಉದ್ದೇಶವೇನು? ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿಯ ನಿಂದನೆ ಮಾಡಿದ್ದು ಯಾಕೆ? ಕಾರ್ಯಕ್ರಮ ಮುಗಿಸಿ ಹೊರ ಹೋಗುವಾಗ ಸಮುದಾಯದ ಜನರನ್ನ ಛೇಡಿಸುವಂತೆ ತೋಳು ತಟ್ಟಿ ಮೀಸೆ ತಿರುವಿ ರೊಚ್ಚಿಗೆಬ್ಬಿಸಿದ್ದು ಪ್ರದೀಪ್ ಈಶ್ವರ್ ಎಂಬುದು ಅಂದು ನೋಡಿದ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಸ್ಪಷ್ಟನೆ ಸಿಕ್ಕಿದೆ. ಆಗ ಈ ಎಲ್ಲ ಗೊಂದಲ ಸೃಷ್ಟಿಸಿದ್ದೇ ಪ್ರದೀಪ್ ಈಶ್ವರ್ ಎಂಬುದು ಸ್ಪಷ್ಟವಾಗಿದೆ. ಆದ್ರೆ ಪೊಲೀಸರು ಜಯಂತಿಗೆ ಬಂದ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಂಧಿಸುತ್ತಿದ್ದಾರೆ. ಘಟನೆಗೆ ಕಾರಣವಾದ ಪ್ರದೀಪ್ ಈಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಎಂದು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ವೇಳೆ ಮಾತನಾಡಿರುವ ಸಂದೀಪ್ ರೆಡ್ಡಿ, ಪ್ರಚೋದನೆ ನೀಡಿದ್ದು ಗಲಭೆಗೆ ಕಾರಣರಾಗಿದ್ದು ಪ್ರದೀಪ್ ಈಶ್ವರ್. ಹಾಗಾಗಿ ದೂರು ದಾಖಲಾಗುವಾಗ ಅವರು ಕಾರಣರಾಗಿರುವಾಗ ಶಾಸಕರ ಮೇಲೂ ಎಫ್ಐಆರ್ ದಾಖಲಿಸಬೇಕೆಂದು ಪಟ್ಟು ಹಿಡಿದಿದ್ದೇವೆ. ಪೊಲೀಸ್ ಎಎಸ್ಪಿ ಮತ್ತು ಡಿವೈಎಸ್ಪಿ ಜೊತೆ ದೀರ್ಘ ಚರ್ಚೆಯ ನಂತರ ಕೊನೆಗೂ ದೂರು ಸ್ವೀಕರಿಸಿದ್ದಾರೆ. 14 ದಿನದೊಳಗೆ ಎಫ್ಐಆರ್ ದಾಖಲಾಗಬೇಕು. ನಮಗೆ ಗೊತ್ತಿರುವ ನೆಲದ ಕಾನೂನಿನ ಪ್ರಕಾರ ದೂರು ನೀಡಿದ್ದೇವೆ ಎಂದರು. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಅವರೇ ಆ ರೀತಿಯ ಹಾವಭಾವ ಇದು ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಶಾಂತಿ ಕದಡುವಂಥ ಕೆಲಸ ಮಾಡಿದ್ದು, ಪ್ರಚೋದನಕಾರಿಯಾಗಿ ನಡ್ಕೊಂಡಿದ್ದು ಅವರೇ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮೊದಲು ಅವರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ನೀವು ಬೇರೆಯವ್ರನ್ನಾದರೆ ಸುಮೋಟೋ ಮಾಡ್ಕೊಂಡ್ಬಿಡ್ತೀರಾ, ಇವ್ರನ್ನ ಮಾಡೋ ಅಷ್ಟು ನಿಮಗೆ ಶಕ್ತಿ ಇದೆಯೋ ಅಲ್ಲ ಗೊತ್ತಿಲ್ಲ. ನಾವು ಒಬ್ಬರು ಸಾರ್ವಜನಿಕರು ಬಂದು ನಾವು ಕೊಡ್ತೀವಿ, ಕಂಪ್ಲೇಂಟ್ ತೊಗೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ಅಂತ ಹೇಳಿದ್ವಿ. ಅವರೀಗ ಕಂಪ್ಲೇಂಟ್ ಸುಮಾರು ಹೊತ್ತು ಆದಮೇಲೆ ಕಂಪ್ಲೇಂಟನ್ನು ತಗೊಂಡ್ರು, ಅದಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವೇನು ಹೇಳಿದ್ವಿ, ಈಗಲೇ ಅರೆಸ್ಟ್ ಆಗಬೇಕು, ಈಗಲೇ ಎಫ್ಐಆರ್ ಆಗಬೇಕು ಅಂತ ಹೇಳಿದ್ವಿ. ಪೊಲೀಸರು 150 ಜನರ ಮೇಲೆ ಎಫ್ಐಆರ್ ಇದೆ ಅಂತ ಒಕ್ಕಲಿಗ ಸಮುದಾಯದ ರೈತ ಮಕ್ಕಳನ್ನ ಎಲ್ಲಂದ್ರಲ್ಲಿ ಬಂಧಿಸುವುದು ನಿಲ್ಲಿಸಬೇಕು. ಈಗಾಗಲೇ ಯಾರನ್ನ ಬಂಧಿಸ್ತಾರೆ, ಎಲ್ಲಿ ಬಂಧಿಸ್ತಾರೆ ಅನ್ನೋ ಭಯದಿಂದ ರೈತ ಮಕ್ಕಳು ಮನೆ ಊರು ಬಿಟ್ಟು ಹೋಗುವಂತಾಗಿದೆ. ಆದ್ರಿಂದ ಪೊಲೀಸರು ನಮಗೆ ಎಷ್ಟು ಜನರನ್ನ ಬಂಧಿಸ್ತೀರಿ ಅನ್ನೋ ಖಚಿತ ಮಾಹಿತಿ ತಿಳಿಸುವಂತೆ ಒತ್ತಾಯಿಸಿದ್ದಕ್ಕೆ ಈಗಾಗಲೇ 9 ಜನರನ್ನ ಬಂಧಿಸಲಾಗಿದೆ. ಇನ್ನು 45 ಜನರನ್ನ ಬಂಧಿಸಬಹುದು. ಅದು ಯಾರ್ಯಾರು ಅನ್ನೋ ಪಟ್ಟಿಯನ್ನ ನಿಮಗೆ ಕೊಡ್ತೇವೆ ಎಂದು ಹೇಳಿದ್ದಾರೆ. ಹಾಗೆ ಮಾಡಿದ್ರೆ ಅಲ್ಲಿಗೆ ಉಳಿದವರು ನೆಮ್ಮದಿಯಾಗಿ ಅವರವರ ಮನೆಗಳಲ್ಲಿ ಇರೋದಕ್ಕೆ ಆಗುತ್ತೆ ಎಂದ್ರು. ಇದೇ ವೇಳೆ 2-3 ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಲು ಹೊರಟಿರುವ ಪ್ರದೀಪ್, ನಿನ್ನ ಉದ್ದೇಶ ಇಲ್ಲೇನೂ ನಡೆಯೋಲ್ಲ. ನೀವೊಬ್ಬ ಶಾಸಕನಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಸಾಮರಸ್ಯ ಕದಡದಂತೆ ಹೋದ್ರೆ ಜನರ ಮನಸ್ಸಲ್ಲಿ ಇರ್ತೀಯ, ಇಲ್ಲಾಂದ್ರೆ ಮನೆಗೆ ಹೋಗುವುದು ಖಚಿತ ಎಂದು ಗುಡುಗಿದರು. ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿರುವಂತಹ 100ರಿಂದ 150 ಜನಗಳ ಮೇಲೆ ಎಫ್ಐಆರ್ ಮಾಡಿಸ್ಬೇಕು ಅಂತ ಎಫ್ಐಆರ್ ಕಾಪಿನೇ ರೆಡಿ ಮಾಡಿಸ್ಬಿಡ್ತು, ಪ್ರೆಷರ್ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಆ 100ರಿಂದ 150 ಯಾರು ಅಂತ ಗೊತ್ತಿಲ್ದಿರ 1,000 ಜನರಷ್ಟು ಹುಡುಗರು, ಯುವಕರು ಅಲ್ಲಿ ಪಾಲ್ಗೊಂಡಿದ್ದವರೆಲ್ಲರೂ ಎಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೋ, ಎಲ್ಲಿ ನಮ್ಮ ಮನೆಗಳಿಗೆ ಪೊಲೀಸ್ ಬರ್ತಾರೋ, ಎಲ್ಲಿ ತಮ್ಮನ್ನು ವಿಚಾರಣೆಗೆ ಕರೆಸ್ತಾರೋ, ತಮ್ಮನ್ನು ಏನು ಮಾಡ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ, ಒಂದು ಭಯದ ವಾತಾವರಣದಲ್ಲಿ ನಿನ್ನೆ ರಾತ್ರಿಯಿಂದ ಇತ್ತು. ಯಾಕಂದರೆ ಮೊನ್ನೆ 4 ಜನನ ಅರೆಸ್ಟ್ ಮಾಡಿದ್ರು. 4 ಜನನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಬೇಲ್ಗೆ ಇನ್ನೊಂದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಂತಹ ಒಂದು ವಿಷಯದಲ್ಲಿ ನಿನ್ನೆ ರಾತ್ರಿ ಮತ್ತೆ ಒಂದು 5-6 ಜನನ ಕರ್ಕೊಂಡ್ಬಂದಿದ್ದಾರೆ. ಮತ್ತು ಯಾರು ಏನು ಒಂದು ಗಾಸಿಪ್ಸ್ ಹರಡಿಸ್ತಿದ್ದಾರೆ ಅದಕ್ಕೆ ಕುಮ್ಮಕ್ಕು ನೀಡೋ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ಸ್ ಆಗ್ತಿದೆ. ಅದಕ್ಕೋಸ್ಕರ ತುಂಬ ಜನ ಯುವಕರು, ಅವರ ತಂದೆಗಳು, ತಾಯಂದರು ನಮ್ಗೆ ಫೋನ್ ಮಾಡಿ ನಿನ್ನೆ ರಾತ್ರಿ ಈ ರೀತಿ ಆಗ್ತಿದೆ, ನಮಗೊಂದು ರಕ್ಷಣೆ ಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅವರು ವಿಡಿಯೋಗಳಲ್ಲಿ ಕಾಣಿಸುವಂಥವ್ರನ್ನ ಕರ್ಕೊಂಬಂದು ಇಟ್ಕೊಂಡು ಅರೆಸ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೆಚ್ಚಾಗಿ ಎಲ್ಲರಿಗಿಂತ ಕಾಣ್ತಿರೋದು ಪ್ರದೀಪ್ ಈಶ್ವರ್ ಅವರೇ ಇದೆಲ್ಲ ಇದಕ್ಕೂ ಮೂಲ ಕಾರಣ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿಧಾಮ ಬಳಿಯ ಹೋಮ್ ಸ್ಟೇನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿರುವ ಘಟನೆ ನಡೆದಿದೆ. ಹೋಮ್ ಸ್ಟೇನಲ್ಲಿ ತಂಗಿದ್ದ ಸುರಭಿ ಎಂಬ ಯುವತಿ ಶವವಾಗಿ ಪತ್ತೆಯಾಗಿದ್ರೆ ಆಕೆಯ ಪ್ರಿಯಕರ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು,
ಮೇಲ್ನೋಟಕ್ಕೆ ಪ್ರಿಯಕರನೇ ಪ್ರಿಯತಮೆಯನ್ನ ಕೊಲೆ ಮರ್ಡರ್ ಮಾಡಿ ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದು ಶಂಕಿಸಲಾಗಿದೆ. ಹೌದು, ಇವರಿಬ್ಬರು ಲವರ್ಸ್ ಇರಬಹುದು. 3 ದಿನಗಳ ಹಿಂದೆ ಮನೆಯಿಂದ ಓಡಿ ಬಂದು ಹೋಮ್ ಸ್ಟೇಯಲ್ಲಿ ತಂಗಿದ್ದರು ಎನ್ನಲಾಗಿದ್ದು, ಇಬ್ಬರ ಪ್ರೀತಿಯಲ್ಲಿ ಏನು ತೊಡಕಾಯ್ತೋ ಗೊತ್ತಿಲ್ಲ. ಯುವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಬೆಡ್ ಮೇಲೆ ಸತ್ತು ಬಿದ್ದಿದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದ ಯುವಕನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈ ಎಲ್ಲಾ ಘಟನೆ ಪ್ರವಾಸಿ ಪ್ರಸಿದ್ಧ ನಂದಿ ಬೆಟ್ಟದ ಬಳಿ ಹೋಮ್ ಸ್ಟೇ ಒಂದರಲ್ಲಿ ಜರುಗಿದೆ. ಸುಮಾರು 23 ವರ್ಷದ ಸುರಭಿ ಎಂಬಾಕೆ ಸತ್ತು ಹೋಗಿದ್ದು, ಪ್ರಿಯತಮ ಸಂಜಿತ್ ಅಲಿ ಎಂಬಾತನೇ ಈ ದುರಂತ ಸಾವಿಗೆ ಕಾರಣನಾಗಿದ್ದಾನೆ. ಘಟನೆ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುದ್ದನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಒಂದು ಹೋಮ್ ಸ್ಟೇ ಅಲ್ಲಿ ಒಂದು ಬಾಡಿ ಸಿಕ್ಕಿತ್ತು. ನಮ್ಗೆ ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಒಂದು ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ಗಳು ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತು ಹುಡುಗ ಇಬ್ರು ಜನ ಇದ್ರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಇನ್ನು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಕೇರಳದ ಕೋಸಿಸ್ಕೋಡ್ ಮೂಲದ ಸಂಜಿತ್ ಅಲಿ ಮತ್ತು ಬೆಂಗಳೂರಿನ ಯುವತಿ ಸುರಭಿ ಕಳೆದ ಶನಿವಾರದಂದು ನಂದಿಗಿರಿಧಾಮ ಬಳಿಯ ಹೋಮ್ ಸ್ಟೇನಲ್ಲಿ ರೂಮ್ ಪಡೆದಿದ್ರು. ಆದ್ರೆ ಇಂದು ಸಮಯ ಮುಗಿದಿದ್ರು ಚೆಕ್ಔಟ್ ಆಗದ ಹಿನ್ನೆಲೆ ಹೋಮ್ ಸ್ಟೇ ಸಿಬ್ಬಂದಿ ರೂಮ್ಗೆ ಬಂದು ಪರಿಶೀಲನೆ ನಡೆಸಿದಾಗ ಯುವತಿಯ ಶವ ಬೆಡ್ ಮೇಲೆ ಪತ್ತೆಯಾಗಿದ್ರೆ, ಯುವಕ ಸಂಜಿತ್ ಅಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಇನ್ನು ರೂಮ್ನಲ್ಲಿ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಹಗ್ಗ ಕೂಡ ಪತ್ತೆಯಾಗಿದೆ. ಆದ್ರೆ ಹಗ್ಗ ಕತ್ತರಿಸಿದ ಸ್ಥಿತಿಯಲ್ಲಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಅಲ್ಲದೆ ಸ್ಥಳದಲ್ಲಿ ಕೆಲವು ಮಾತ್ರೆಗಳು ಸೇರಿದಂತೆ ಒಂದು ಡೈರಿ ಕೂಡ ಪತ್ತೆಯಾಗಿದ್ದು, ಆ ಡೈರಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಯುವಕ ಸಂಜಿತ್ ಅಲಿ ಡ್ರಗ್ ಸೇವಿಸಿ ಪ್ರೇಯಸಿಯನ್ನ ಕೊಂದಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿಂದೆ ಮೃತ ಸುರಭಿ ಮತ್ತು ಸಂಜಿತ್ ಅಲಿ ನಡುವೆ ಗಲಾಟೆ ಆಗಿತ್ತು. ಈ ಸಂಬಂಧ ಬೆಂಗಳೂರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಲ್ಲದೆ ಮೃತ ಯುವತಿ ಸುರಭಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ವೈದ್ಯೆಯಾಗಿ ಕೆಲಸ ಮಾಡುತ್ತಿದ್ಲು ಎಂದು ತಿಳಿದು ಬಂದಿದೆ. ಇನ್ನು ಇವರಿಬ್ಬರ ಮಧ್ಯೆ ಏನು ನಡೆದಿತ್ತೋ, ಇದು ಕೊಲೆಯೋ ಆತ್ಮಹತ್ಯೆಯೋ ಪೊಲೀಸ್ ತನಿಖೆಯಿಂದ ಮಾತ್ರ ವಾಸ್ತವಾಂಶ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಯರ ದರ್ಶನ ಮುಗಿಸಿ ಹಿಂತಿರುಗುತ್ತಿದ್ದಾಗ ಭಕ್ತರಿಗೆ ಎದುರಾಯಿತು ಘೋರ ವಿಪತ್ತು. ದೇವನಹಳ್ಳಿಯಲ್ಲಿ ನಡೆದಿದೆ ಎದೆ ಜಲ್ ಎನಿಸುವಂತಹ ಭೀಕರ ಸರಣಿ ಅಪಘಾತ.
ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಸಂಭವಿಸಿದ ಭೀಕರ ದುರಂತದಲ್ಲಿ ಬೈಕ್ ಸವಾರನ ಕಾಲು ಕಟ್ಟಾಗಿದೆ. ಭೀಕರ ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಲೈವ್ ಆಗಿ ಸೆರೆಯಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಬಳಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಈ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಮುಗಿಸಿಕೊಂಡು ಪುಣ್ಯ ಕಟ್ಟಿಕೊಳ್ಳಲು ಬೆಂಗಳೂರಿನ ಕಡೆಗೆ ಬರುತ್ತಿದ್ದ ಭಕ್ತರಿದ್ದ ಕಾರು ಹೆದ್ದಾರಿಯಲ್ಲಿ ಯಮಸ್ವರೂಪಿಯಾಗಿ ನುಗ್ಗಿದೆ. ವೇಗವಾಗಿ ಬಂದ ಕಾರು ಮೊದಲಿಗೆ ಮುಂದೆ ಹೋಗುತ್ತಿದ್ದ ಬೈಕ್ ಸವಾರನಿಗೆ ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ರಸ್ತೆಗೆ ಅಪ್ಪಳಿಸಿದ್ದು ದುರದೃಷ್ಟವಶಾತ್ ಆತನ ಕಾಲು ಕಟ್ಟಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದಷ್ಟೇ ಅಲ್ಲದೆ ನಿಯಂತ್ರಣ ತಪ್ಪಿದ ಕಾರು ಪಕ್ಕದಲ್ಲಿ ಹೋಗುತ್ತಿದ್ದ ಮತ್ತೊಂದು ಕಾರಿಗೆ ಭೀಕರವಾಗಿ ಗುದ್ದಿದೆ. ಒಟ್ಟು 2 ಕಾರು ಮತ್ತು 1 ಬೈಕ್ ನಡುವೆ ಈ ಸರಣಿ ಅಪಘಾತ ನಡೆದಿದೆ. ಇನ್ನು ಅಪಘಾತದ ದೃಶ್ಯ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡಿದವರ ಎದೆ ಜಲ್ಲೆನಿಸುವಂತಿದೆ. ಅಪಘಾತದಲ್ಲಿ ಕಾಲು ಮುರಿದುಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಬೈಕ್ ಸವಾರನನ್ನ ಸ್ಥಳೀಯರು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ರಾಯರ ದರ್ಶನ ಮುಗಿಸಿ ಮನೆಗೆ ಮರಳುವ ಸಂತಸದಲ್ಲಿದ್ದ ಕುಟುಂಬಕ್ಕೆ ಈ ಅಪಘಾತ ಆಘಾತ ತಂದಿಟ್ಟಿದೆ. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ನಡೆದ ಗದ್ದಲಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಪ್ರಚೋದನೆಯು ಕಾರಣವಾಗಿದೆ ಎಂದು ಆರೋಪಿಸಿ ಅವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಎನ್ಡಿಎ ನಿಯೋಗವು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ದೂರು ಸಲ್ಲಿಸಿತು. ಮೀಸೆ ತಿಳೋದು, ತೊಡೆ ತಟ್ಟೋದು ಏನಿದೆ? ಬಿಟ್ರೆ ಟೌನ್ ಬರ್ತಕ್ಕಂಥವ್ರು ಎಲ್ಲ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಉಂಟಾದ ಗದ್ದಲದ ನಂತರ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿ ಅಮಾಯಕರ ವಿರುದ್ಧ ಬಂಧನ ಕ್ರಮ ಕೈಗೊಂಡಿದ್ದಾರೆ. ಆದರೆ ಪ್ರಚೋದನೆ ವರ್ತನೆ ತೋರಿದ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಘಟನೆಗೆಲ್ಲ ನೇರ ಕಾರಣ ಅವರೇ ಎಂದು ಮನವಿಯಲ್ಲಿ ಆರೋಪಿಸಿ ಅವರ ವಿರುದ್ಧವೂ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೇಶವರೆಡ್ಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಕೆ ಕೃಷ್ಣಮೂರ್ತಿ ನಿಯೋಗವು ಎಸ್ಪಿ ಅವರಿಗೆ ನೀಡಿದ ಮನವಿಯಲ್ಲಿ ಒತ್ತಾಯಿಸಿದ್ರು. ಕಾರ್ಯಕ್ರಮದಲ್ಲಿ ಕೆಲಕಾಲ ಗದ್ದಲ ಉಂಟಾದ್ರೂ ಬಳಿಕ ಪರಿಸ್ಥಿತಿ ಸಹಜವಾಗಿತ್ತು. ಆದರೆ ಕಾರ್ಯಕ್ರಮ ಮುಗಿದ ಬಳಿಕ ತೆರಳುವ ವೇಳೆ ಕಾರಿನ ಮೇಲ್ಭಾಗದಲ್ಲಿ ನಿಂತು ಮೀಸೆ ತಿರುಗಿಸುವ ಮೂಲಕ ಶಾಸಕರು ಪ್ರಚೋದನಾತ್ಮಕವಾಗಿ ವರ್ತಿಸಿದ್ದು ಅಲ್ಲಿದ್ದ ಯುವಕರನ್ನ ಕೆರಳಿಸಲು ಕಾರಣವಾಯಿತು ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಚೋದನೆಗೆ ಕಾರಣರಾದವರ ವಿರುದ್ಧವೂ ಸಮಾನವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಈಗಾಗಲೇ ಬಂಧನದಲ್ಲಿರುವ ವಿರುದ್ಧ ನ್ಯಾಯಸಮ್ಮತ ಕ್ರಮ ವಹಿಸಬೇಕು ಹಾಗೂ ನಿರಪರಾಧಿಗಳನ್ನ ಅನಗತ್ಯವಾಗಿ ಬಂಧಿಸಬಾರದು ಎಂದು ಆಗ್ರಹಿಸಲಾಗಿದೆ. ಒಂದು ಮೆಮೊರಂಡಮ್ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಆ ತೀರ್ಮಾನದಂತೆ ನಾವು ಒಂದು 5-6 ಜನ ಬಂದು ಇವತ್ತು ಸಾಹೇಬನ್ನ ಭೇಟಿ ಮಾಡಿದ್ದೀವಿ. ಎಲ್ಲ ವಿಷಯನ ಹೇಳಿದ್ದೀವಿ. ಎಲ್ಲ ಪ್ರಚೋದನೆ ಮಾಡಿದ್ದೆಲ್ಲ ಪ್ರದೀಪ್ ಈಶ್ವರೇ. ಅವನು ಸುಮ್ಮನೆ ಹೋಗಿದ್ದಿದ್ರೆ ಯಾವ ಗಲಾಟೆನೂ ಇರಲಿಲ್ಲ. ಅದು ಬಿಟ್ಬಿಟ್ಟು ಮೀಸೆ ತಿರುಗಿಸೋದು, ತೊಡೆ ತೊಟ್ಟೋದು, ಈ ಕ್ಷೇತ್ರದಲ್ಲಿ ಯಾವ ಎಮ್ ಎಲ್ ಎನೂ, ನಾನು 50 ವರ್ಷ ಸರ್ವಿಸ್ ಆಗಿದ್ದೇನೆ ರಾಜಕೀಯದಲ್ಲಿ, ಯಾವ ಎಮ್ ಎಲ್ ಎನೂ ಈ ರೀತಿ ನಡ್ಕೊಂಡಿಲ್ಲ ರೀ. ಹಿಂದೆ ಎಲ್ಲ ಎಮ್ ಎಲ್ ಎಗಳನ್ನು ನೋಡಿದ್ದೀನಿ. ನಾನು ಮುನಿಯಪ್ಪನ ನೋಡಿದ್ದೀನಿ, ರೇಣುಕಾ ರಾಜೇಂದ್ರ ನೋಡಿದ್ದೀನಿ, ನಮ್ಮ ಎಸ್.ಎಂ. ಮುನಿಯಪ್ಪನೂ ಮಾಡಿದ್ದಾರೆ. ಇಂಥವರೆಲ್ಲ ಈ ರೀತಿ ಮಾಡಿಲ್ಲ. ನಮ್ಮ ಬಚ್ಚೇಗೌಡರು ಅಷ್ಟೇ. ಇನ್ನು ಈ ಹಿಂದೆ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಿದ್ದ ಶಾಸಕರು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಉದ್ದೇಶ ಪೂರ್ವಕವಾಗಿ ಗದ್ದಲಕ್ಕೆ ಕಾರಣವಾಗಿದ್ದಾರೆಯೇ ಎಂಬ ಅನುಮಾನ ವ್ಯಕ್ತಪಡಿಸಿರುವ ಮನವಿದಾರರು ಈ ಕುರಿತು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ ಎಂದು ಎನ್ಡಿಎ ನಿಯೋಗ ತಿಳಿಸಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ವಾಣಿಜ್ಯ ನಗರವಾಗಬೇಕೆಂಬ ಉದ್ದೇಶದಿಂದ ನಾಡಪ್ರಭು ಕೆಂಪೇಗೌಡರು ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶ ಕಲ್ಪಿಸಿದ್ರು. ಈಗಲೂ ರಾಜ್ಯದ 70% ಆದಾಯ ಬೆಂಗಳೂರು ನಗರದಿಂದಲೇ ಬರುತ್ತಿದೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು.
ಗೌರಿಬಿದನೂರು ನಗರದ ತಾಲೂಕು ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಸೋಮವಾರ ಆಚರಣೆ ಮಾಡಲಾಯಿತು. ಶಾಸಕ ಕೆಎಚ್ ಪುಟ್ಟಸ್ವಾಮೇಗೌಡ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಕೆಂಪೇಗೌಡರು 500 ವರ್ಷಗಳ ಹಿಂದೆ ಜನಿಸಿ ಬೆಂಗಳೂರು ನಗರದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ಮಹನೀಯರು. ಸಮಾಜವನ್ನ ನಿರ್ಮಿಸಿ ಜನರ ಬದುಕನ್ನ ಹಸನು ಮಾಡಲು ರೈತರಿಗಾಗಿ ಅನೇಕ ಕೆರೆ ಕಟ್ಟೆಗಳನ್ನ ನಿರ್ಮಿಸಿದ್ರು. ಉತ್ತಮ ಮಾರುಕಟ್ಟೆ ಸೌಲಭ್ಯಗಳನ್ನು ಕಲ್ಪಿಸಿದ್ರು. ಬೆಂಗಳೂರು ವಾಣಿಜ್ಯ ನಗರವಾಗಬೇಕೆಂಬ ಉದ್ದೇಶದಿಂದ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶ ಕಲ್ಪಿಸಿದ್ದರು ಎಂದು ತಿಳಿಸಿದ್ರು. ವಿಶ್ವ ಮಾನವ ದೃಷ್ಟಿಯಿಂದ ಅವರು ಇಡೀ ನಗರವನ್ನ ಕಟ್ಟಿದ್ರು. ಅದಕ್ಕೋಸ್ಕರ ಇವತ್ತು ಎಲ್ಲ ಜಾತಿ ಭೇದ ಮರೆತು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ನೆನೆಸ್ಕೊತಾರೆ ಅವ್ರನ್ನ. ಮಹಾಪುರುಷರಿಗೆ ಯಾವತ್ತೂ ಜಾತಿ ಇರೋದಿಲ್ಲ. ಏನೋ ಸಣ್ಣತನದಲ್ಲಿ ಯೋಚನೆ ಮಾಡುವಂಥ ಸಾಮಾನ್ಯ ಜನತೆಗೆ ಜಾತಿ ಭೇದ ಬರ್ತದೆ ಹೊರತು ಯಾರು ಮಹಾಪುರುಷರವರೇ ಎಲ್ಲರೂ ಸಮಾನವಾಗಿ ಕಾಣುವಂಥ ದೃಷ್ಟಿ ಯಾರಿಗಿದೆ ಅಂತವ್ರು ಯಾವತ್ತೂ ಕೂಡ ಶಾಶ್ವತವಾಗಿ ಜನಮಾನಸದಲ್ಲಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅರವಿಂದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ನಗರಸಭೆ ಪೌರಾಯುಕ್ತ ರಮೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯ ರಾಘವ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಿಂಗಾಟ ಕದರೇನಹಳ್ಳಿ ದಲಿತ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಮೂಲಕ ಕಬ್ಜಾ ಮಾಡುವ ಹುನ್ನಾರದೊಂದಿಗೆ ದಲಿತ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿರುವ ಸರ್ಕಾರದ ನಡೆ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸಂಚಾಲಕ ಚಿಂತಾಮಣಿ ಗಡ್ಡಂ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಚಿಂತಾಮಣಿ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧರಣಿಯ ಅಧ್ಯಕ್ಷತೆ ವಹಿಸಿ ಗಡ್ಡಂ ವೆಂಕಟೇಶ್ ಮಾತನಾಡಿ, ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟ ಕದರೇನಹಳ್ಳಿಯ ಸರ್ವೆ ನಂಬರ್ 67ರ ಪೈಕಿ ಸುಮಾರು ದಲಿತ ರೈತರ ಕುಟುಂಬಗಳು 1972-73ನೇ ಸಾಲಿನಲ್ಲಿ ಸರ್ಕಾರದಿಂದ ಸಾಗುವಳಿ ಚೀಟಿ, ಪಹಣಿ, ಮ್ಯೂಟೇಷನ್ ಮತ್ತು ಭೂ ದಾಖಲೆಗಳನ್ನು ಪಡೆದು ಅಂದಿನಿಂದ ಇಲ್ಲಿಯ ತನಕ ಅನುಭವದಲ್ಲಿರುವ ದಲಿತರ ಭೂಮಿಯನ್ನ ಕಬ್ಜಾ ಮಾಡಲು ಒಕ್ಕಲೆಬ್ಬಿಸಲು ಮುಂದಾಗಿರುವುದನ್ನ ದಲಿತ ವಿರೋಧಿ ಧೋರಣೆಯನ್ನ ಜಿಲ್ಲಾಡಳಿತವನ್ನು ಅನುಸರಿಸುತ್ತಿದೆ ಎಂದು ಕೆಂಡ ಮಂಡಲರಾದ್ರು. ಕೂಡಲೇ ಸರ್ಕಾರವು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಗಮನ ಹರಿಸಿ ದಲಿತರ ಭೂಮಿಯನ್ನ ಬಿಟ್ಟು ದಲಿತರ ಬದುಕಿಗೆ ಅನುವು ಮಾಡಿಕೊಡ್ಬೇಕು. ಇಲ್ಲವಾದ್ರೆ ಹಂತ ಹಂತವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀರಂಗಪ್ಪ ಎಚ್ಚರಿಸಿದ್ರು. ಸಿಂಗಾಟ ದೀರೇನಹಳ್ಳಿ ದಲಿತರ ಜಮೀನನ್ನು ಅಲ್ಲಿನ ಲೋಕಲ್ ಫಾರೆಸ್ಟ್ ಆಫೀಸರು ಕಬಳಿಸಿರೋದ್ರಿಂದ ಈ ಹೋರಾಟವನ್ನು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ನಡೀತಾ ಇದೆ. ಈ ಹೋರಾಟಕ್ಕೆ ಮನದು DC ಮತ್ತು SP ಅವರು ಆಸಕ್ತಿ ತಗೊಂಡು ಜಿಲ್ಲಾ ಅರಣ್ಯಾಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಕೂಡಲೇ ಬಗೆಹರಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಚಳವಳಿಯಿಂದ ನಾನು ಆಗ್ರಹಿಸ್ತಾ ಇದ್ದೇನೆ. ವಲಯ ಅರಣ್ಯ ಅಧಿಕಾರಿ ವೀರರಾಜು ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚಿಂತಾಮಣಿ ಸಮಿತಿಯ ಸಂಚಾಲಕ SC ನಾರಾಯಣಸ್ವಾಮಿ, ಸಂಘಟನಾ ಸಂಚಾಲಕ ನಾರಾಯಣ ನಾಯ್ಕ್, ಅಭಿಷೇಕ್ ಸಿ, ಅಶ್ವಥ್, ಸಂಘರ್ಷ ಸಾಂಸ್ಕೃತಿಕ ಸಂಚಾಲಕ ಸ್ವಾರಪಲ್ಲಿ ಚಂದ್ರಶೇಖರ್, ಮಹಿಳಾ ಸಂಚಾಲಕಿ ರತ್ನಮ್ಮ, ಗೊಲ್ಲಳ್ಳಿ ವಿ ನಾರಾಯಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯಾವುದೇ ಲೋಪವಿಲ್ಲದ ಅರ್ಹ ಮತದಾರರ ಪಟ್ಟಿ ಸಿದ್ಧಪಡಿಸಲು ತಾಲೂಕು ಆಡಳಿತದೊಂದಿಗೆ ಸಹಕರಿಸಬೇಕೆಂದು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ಶಿವಲಿಂಗಪ್ಪ ಕರೆ ನೀಡಿದರು. ನಗರಸಭೆ ಹಾಗೂ ಎಲ್ಲ ಗೌರಿಬಿದನೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಜಾಗೃತಿ ಪ್ರಚಾರ ಜಾಥಾ ಕಾರ್ಯಕ್ರಮದಲ್ಲಿ ಮತದಾರರ ನೋಂದಣಾಧಿಕಾರಿ ಶಿವಲಿಂಗಪ್ಪ ಭಾಗವಹಿಸಿ ಮಾತನಾಡಿ, ಜೂನ್ 28ರಿಂದ ಜುಲೈ 29ರವರೆಗೆ 1 ತಿಂಗಳ ಕಾಲ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿದಿನ ಬೆಳಗ್ಗೆಯಿಂದಲೇ ಸಾರ್ವಜನಿಕರ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. BLOಗಳು ನೀಡುವ 2 ಸೆಟ್ಗಳ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿ 1 ಸೆಟ್ ಅನ್ನು BLOಗಳಿಗೆ ನೀಡಿ ಮತ್ತೊಂದು ಸೆಟ್ ಅನ್ನು ಸಾರ್ವಜನಿಕರು ತಮ್ಮ ಬಳಿಯೇ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಮತದಾರರ ಪರಿಷ್ಕರಣಾ ಕಾರ್ಯವು ಸುಮಾರು 3 ತಿಂಗಳ ಕಾಲ ಸತತವಾಗಿ ನಡೆಯಲಿದೆ ಎಂದರು. ಹೊಸದೇನಲ್ಲ,
ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತ ಸ್ವತಂತ್ರ ಆದ ನಂತರ ಆಗ್ತಾ ಇರುವಂಥ ಒಂದು ಕಾರ್ಯ ಇದು. ಈ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಈಗ ಪ್ರಚಾರ ಏನು ನಡೀತಾ ಇದೆ, ಬೆಳಗ್ಗೆಯಿಂದ ಮನೆಗೆ BLOಗಳು ತಮ್ಮ ಮನೆಗಳಿಗೆ ಬರಲಿದ್ದಾರೆ. ಈ ಹಂತದಲ್ಲಿ ಏನಾಗ್ತದೆ, ಯಾವುದೇ ಒಂದು ರೀತಿಯ ದಾಖಲಾತಿಯನ್ನು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ತಮಗೆಲ್ಲರೂ ಕೂಡ ವಿತರಣೆ ಮಾಡ್ತಾರೆ. ಡೂಪ್ಲಿಕೇಟ್ ಇರ್ತದೆ, 2 ಸೆಟ್ಟನ್ನು ಇಶ್ಯೂ ಮಾಡ್ತಾರೆ. ಆ 2 ಸೆಟ್ಟಲ್ಲಿ 2 ಫಿಲಪ್ ಮಾಡಿ 1 ಸೆಟ್ಟನ್ನು BLO ಅವರು ಕೊಟ್ಟು 1 ಸೆಟ್ಟನ್ನು ತಮ್ಮ ಹತ್ರನೇ ಇಟ್ಕೋಬೇಕು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅರವಿಂದ್, ಜಿಲ್ಲಾ ಮಾಸ್ಟರ್ ಟ್ರೈನರ್ ಶಂಕರ್ ರೆಡ್ಡಿ, ತಾಲೂಕು ಪಂಚಾಯತಿ ಇಒ ವನ್ನಯ್ಯ, ನಗರಸಭೆ ಪೌರಾಯುಕ್ತ ರಮೇಶ್, ಸಿಡಿಪಿಒ ರವಿಕುಮಾರ್, BCM ಇಲಾಖೆಯ ವನಜಾಕ್ಷಿ, ಪರಿಶಿಷ್ಟ ವರ್ಗಗಳ ಇಲಾಖಾಧಿಕಾರಿ ನರಸಿಂಹಯ್ಯ, ಸಿಪಿಐ ಅಂಜನ್ ಕುಮಾರ್, PSI ವರಲಕ್ಷ್ಮಿ, PSI ಲಲಿತಮ್ಮ, PDO ಬಾಲಕೃಷ್ಣ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ HN ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು DVG ಮುಖ್ಯ ರಸ್ತೆ ಮೂಲಕ ಉಪವಲಯ ಅರಣ್ಯ ಇಲಾಖೆಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ದಲಿತ ಕುಟುಂಬಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನ ಕೂಗಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಹ ಸಂಚಾಲಕ BV ವೆಂಕಟರಮಣ ಮಾತನಾಡಿ, ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟ ಕದರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73ರಲ್ಲಿ ಬಗರ್ ಹುಕಂ ಸಾಗುವಳಿ ಆಧಾರದ ಮೇಲೆ ಸರ್ವೆ ನಂಬರ್ 67ರಲ್ಲಿ 7 ಜನರಿಗೆ ಭೂಮಿ ಮಂಜೂರಾಗಿದೆ. ಸಾಗುವಳಿ ಚೀಟಿ ನೀಡಿ ಖಾತೆಯಾಗಿ ಪಹಣಿ ದುರಸ್ತಿಯಾಗಿದೆ. ಅಂದಿನಿಂದ ಇಂದಿನವರೆಗೂ ದಲಿತರ ಕುಟುಂಬಗಳು ಭೂಮಿಯಲ್ಲಿ ಅನುಭವದಲ್ಲಿದ್ದು ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ. ಆದರೆ 2 ವರ್ಷಗಳಿಂದ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಈ ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಇದರಿಂದ ದಲಿತರ ಕುಟುಂಬಗಳು ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ದಲಿತರಿಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಪ್ರತಿಭಟಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ದಲಿತ ಕಲಾವಿದ ನಂಜುಂಡಪ್ಪ ಮತ್ತು ತಂಡದವರು ಕ್ರಾಂತಿ ಗೀತೆಗಳನ್ನ ಹಾಡಿದ್ರು. ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆಯ ಖಜಾಂಚಿ ಕೆ ಸತೀಶ, ಸಂಘಟನಾ ಸಂಚಾಲಕರಾದ ಎ ಪ್ರಕಾಶ್, CV ಮಂಜುನಾಥ್, HC ಚೌಡಯ್ಯ, ಸೂರ್ಯನಾರಾಯಣ, AV ಶ್ರೀನಿವಾಸ್, ಭಾನುಪ್ರಕಾಶ್, ನಂಜುಂಡಪ್ಪ, ಶ್ರೀನಿವಾಸ ಬಾಬು ಮತ್ತಿತರರು ಇದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕರಿಗೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ. ಕಾರಾಗೃಹದಲ್ಲಿ ಬಂಧಿತರನ್ನು ಮಾತನಾಡಿಸಿದ ವೇಳೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. 2-3 ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಲು ಹೊರಟ ನಿನ್ನ ಆಟ ಇಲ್ಲಿ ನಡೆಯೋಲ್ಲ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂದೀಪ್ ರೆಡ್ಡಿ ದೂರು. ಹೋಮ್ ಸ್ಟೇ ರೂಮ್ನಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಯುವತಿ ಸಾವು. ಲವ್ ಜಿಹಾದ್ ಅನುಮಾನ. ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಭೀಕರ ಸರಣಿ ಅಪಘಾತ. 2 ಕಾರು 1 ಬೈಕ್ ನಡುವೆ ಡಿಕ್ಕಿ. ರಾಯರ ದರ್ಶನ ಮುಗಿಸಿ ವಾಪಸ್ಸಾಗುವ ವೇಳೆ ದುರಂತ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.